ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿಯಲ್ಲಿ ಲೇಖಕಿ, ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕಿ ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ್ ಮಠ್ ಅವರೊಂದಿಗೆ ಮಾತುಕತೆ ಕೇಳಿ. ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ್ ಮಠ್ ಅವರೊಂದಿಗೆ ಡಾಕ್ಟರ್ ಬಸು ಬೇವಿನಗಿಡದ್. ಆತ್ಮೀಯರೇ, ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಈಗ ನಮ್ಮೊಂದಿಗೆ ಕನ್ನಡದ ಒಬ್ಬ ಗಮನಾರ್ಹ ಲೇಖಕಿ, ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕಿ ಹಾಗೂ ಬಹಳ ಕ್ರಿಯಾಶೀಲ ವ್ಯಕ್ತಿಗಳಾಗಿರುವ ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ್ ಮಠ್ ಅವರಿದ್ದಾರೆ. ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ್ ಮಠ್ ಅವರು ಬಹಳಷ್ಟು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಆಸೆ ಹಾಗೂ ಆತ್ಮವಿಶ್ವಾಸ, ಶರಣ ಧರ್ಮ ಮತ್ತು ಮಹಿಳೆ, ಬಿಡುಗಡೆಯ ಸಡಗರ, ಮೂಗು ಮುರಿಯುವವರು, ನೀರು ಬಂತು ನೀರು, ನೀರು ಬಂತು ನೀರು ಅನ್ನುವಂಥದ್ದು ಅವರ ಬಹಳ ವಿನೋದಾತ್ಮಕವಾದ ಪುಸ್ತಕ. ಅದಕ್ಕೆ ಅನೇಕ ಪುರಸ್ಕಾರ, ಪ್ರಶಸ್ತಿಗಳು ಕೂಡ ಬಂದಿವೆ. ತನುವೆಂಬ ಹುತ್ತದಲ್ಲಿ ಅನ್ನುವಂಥ ಅವರ ಕವನ ಸಂಕಲನ, ಆಮೇಲೆ ಶರಣ ದರ್ಶನ, ಭುವಿಯ ಬೆಳಕು, ಸನ್ನಿಧಿ, ಪುಸ್ತಕ ಪರಿಮಳ, ಹೀಗೆ ಅನೇಕ ಪುಸ್ತಕಗಳನ್ನ ಅವರು ಪ್ರಕಟಿಸಿದ್ದಾರೆ. ಅನೇಕ ಕೃತಿಗಳನ್ನು ಕೂಡ ಸಂಪಾದನೆ ಮಾಡಿದ್ದಾರೆ. ಸಂಶೋಧನಾ ಲೇಖನಗಳ ಸಂಗ್ರಹವಾದ ಜನಪದ ಇರ್ಬೋದು, ಅದು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿಂದ ಪ್ರಕಟ ಆಯ್ತು. ಆಮೇಲೆ ಆ ಫಲದ ಮರೆಯ ರುಚಿ ಅನ್ನುವಂತ ವಿಮರ್ಶಾ ಲೇಖನಗಳ ಅವರ ಸಂಕಲನ. ಫಲದ ಮರೆಯ ರುಚಿ ಹೆಂಗಿರ್ತದ, ನೆಲದ ಮರೆಯ ನಿಧಾನ ಅಂತ ಹೆಂಗಂತೀವಿ, ಆ ರೀತಿ ಒಂದು ಫಲದ ಮರೆಯ ರುಚಿ, ಅದು ಒಂದು ಪುಸ್ತಕ. ಹೊಸದಲ್ಲ ಬಿಡಿ ಅನ್ನುವಂತ ಒಂದು ಕವನ ಸಂಕಲನ. ಆಮೇಲೆ ಏನು ಅವರ ಲೇಖನ ಇರಬಹುದು ಅಥವಾ ಅವರ ಹಾಸ್ಯ ಲೇಖನ, ಹಾಸ್ಯ ಪ್ರಬಂಧ, ಇಂಥವು ಅನೇಕ ಲೇಖನ ಪ್ರಬಂಧಗಳು ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಪಠ್ಯಗಳಲ್ಲಿ ಸೇರ್ಪಡೆಯಾಗಿ ಸಾವಿರಾರು ವಿದ್ಯಾರ್ಥಿಗಳಿಂದ ಓದಲ್ಪಟ್ಟಿವೆ. ಬಿಡುಗಡೆಯ ಸಡಗರ, ದುನಿಂ ಬೆಳಗಲಿ ಅವರ ವಿನೋದ ಸಾಹಿತ್ಯ, ದುನಿಂ ಬೆಳಗಲಿ ಯಾವ ರೀತಿ ಒಬ್ಬ ಒಳ್ಳೆಯ ಬರಹಗಾರ ಆಗಿದ್ರು ಅನ್ನುವಂಥದ್ದನ್ನು ಕೂಡ ಅವರು ತಮ್ಮ ಲೇಖನಗಳಲ್ಲಿ ಅದನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಕಸಬರ್ಗಿಗೊಂದು ಭಿನ್ನ ಒತ್ತಳೆ ಅಥವಾ ಖಿನ್ನ ಒತ್ತಳೆ ಅನ್ನುವಂಥದ್ದು ಕೂಡ ಒಂದು ಬಹಳ ವಿನೋದಮಯವಾಗಿರುವಂತಹ ವ್ಯಂಗ್ಯ, ಅದನ್ನೆಲ್ಲ ಸೇರಿಸಿಕೊಂಡು ಅವರು ಬರೆದಿದ್ದಾರೆ. ಬಹಳ ಒಬ್ಬ ಒಳ್ಳೆಯ ಲೇಖಕಿ. ಅನೇಕ ಪ್ರಶಸ್ತಿಗಳು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಇರಬಹುದು, ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನದ ಪ್ರಶಸ್ತಿ ಇರಬಹುದು. ಆಮೇಲೆ ಮುಖ್ಯವಾಗಿ ಅವರು ಬೆಳಗಾವಿ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವನ್ನು ಕೂಡ ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ್ ಮಠ್ ಅವರು ಪಡ್ಕೊಂಡಿದ್ದಾರೆ. ಇಂತಹ ಒಬ್ಬ ಒಳ್ಳೆಯ ಲೇಖಕಿ ನಮ್ಮೊಂದಿಗೆ ಈಗ. ನಮಸ್ಕಾರ ಡಾಕ್ಟರ್ ಗುರುದೇವಿ. ನಮಸ್ಕಾರ ಸರ್. ನೀವು ನಮ್ಮ ಆಕಾಶವಾಣಿಗೆ ಬಹಳ ಸಲ ಬಂದಿದ್ದೀರಿ. ಬಂದು ಅನೇಕ ಮಾತುಕತೆಗಳಲ್ಲಿ ಮತ್ತು ಚಿಂತನೆಗಳಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಮನೆಯಲ್ಲಿ ಕೌಟುಂಬಿಕ ಚರ್ಚೆ ಒಳಗಿರಿ. ನೋಡಿ, ಅಂದ್ರೆ ಬಹಳ ವರ್ಷ ಬರ್ಲಿಕ್ಕೆ 20-25 ವರ್ಷಗಳಿಂದ ಧಾರವಾಡ ಬಾನುಲಿ ಕೇಂದ್ರದ ಜೊತೆಗೆ ಬಹಳ ನಿಕಟವಾದಂತಹ ಸಂಬಂಧ. ಆಗಾಗ ಇಲ್ಲಿಯ ನಿರ್ದೇಶಕರು ತಾವೆಲ್ಲ ಸಿಬ್ಬಂದಿಯವರು ನನ್ನನ್ನು ಆಹ್ವಾನ ಮಾಡ್ತಾ ಇರುವಂತಹದ್ದು. ಧಾರವಾಡ ಬಾನುಲಿ ಕೇಂದ್ರಕ್ಕೆ ಮೊಟ್ಟ ಮೊದಲು ಬಹಳಷ್ಟು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಅಂದ್ರೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಪ್ರಸಾರ ಮಾಡುವಂತ ಒಂದು ಮುಖ್ಯ ಕೆಲಸವನ್ನು ಕೂಡ ಧಾರವಾಡ ಆಕಾಶವಾಣಿ ಮೊದಲಿಂದಲೂ ಕೂಡ ಮಾಡ್ತದೆ. ಬಹಳ ಪರಿಣಾಮಕಾರಿಯಾಗಿ ಮಾಡುತ್ತಾ ಬಂದಿರುವಂತಹದ್ದು ಸರ್, ನನ್ನ ಅನುಭವಕ್ಕೆ ಬಂದಿರುವಂತಹದ್ದು. ನಿಮ್ಮ ತಂದೆ ಉಳುವಿಶಿ ಹುಲ್ಲೆಪ್ಪನವರ್ ಮಠ ಅವರು ಕೂಡ ಆಕಾಶವಾಣಿ ಬರ್ತಾ ಇದ್ರು, ಅವ್ರ ಜೊತೆಗೆಲ್ಲ ಬಂದಿದ್ರು ನೀವು? ಹೌದು ಸರ್, ಬರ್ತಿದ್ದೇನೆ ಸರ್. ರೆಕಾರ್ಡಿಂಗ್ ಮಾಡೋ ಸಂದರ್ಭದಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು. ಅವರ ಪ್ರಸಾರವಾಗುತ್ತಿದ್ದಂತಹ ಅವರ ಚಿಂತನೆಗಳಿದ್ದಿರಬಹುದು, ಮಕ್ಕಳ ಕವಿತೆಗಳಿದ್ದಿರಬಹುದು, ಶಿಶು ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ವಿಷಯಗಳು, ನಾನು ಅದನ್ನ ರೆಕಾರ್ಡಿಂಗ್ ಇಲ್ಲಿ ಮಾಡುವಾಗ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಅದು ಕೂಡ ನನಗೊಂದು ಒಳ್ಳೆ ಪ್ರೇರಣೆಯನ್ನ ನೀಡಿರುತ್ತೆ ಸರ್. ಅದು ನೋಡಿ, ನಿಮ್ಮ ತಂದೆ ತಾಯಿ, ನಿಮ್ಮ ತಂದೆ ರಾಷ್ಟ್ರ ಪ್ರಶಸ್ತಿ ವಿಭೂಷಿತ ಶಿಕ್ಷಕರು, ಸಾಹಿತಿಗಳು, ಶಿಶು ಸಾಹಿತಿ ವಿಶೇಷವಾಗಿರಿ ಸರ್. ಮಕ್ಕಳ ಸಾಹಿತ್ಯದಲ್ಲಿ ಅನೇಕ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ ಸರ್. ಮತ್ತೆ ತಾಯಿ ಕೂಡ ತಾಯಿಯವರು ಕೂಡ ರಾಷ್ಟ್ರ ಪ್ರಶಸ್ತಿ ವಿಭೂಷಿತ ಶಿಕ್ಷಕಿಯವ್ರಿ. ಅವರು ಕೂಡ ಮಕ್ಕಳ ಮಂದಿರ ಅನ್ನುವಂತಹ ಕವನ ಸಂಕಲನವನ್ನು ಬರೆದಾರ. ಅದರೊಳಗಿಂದೊಂದು ಪುಟ್ಟನ ಬಳಗ ಅನ್ನುವಂತಹ ಒಂದು ಕವನ ಮಹಾರಾಷ್ಟ್ರದ 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅದು ಪಠ್ಯವಾಗಿರೋದು, ಅವರ ಪಠ್ಯದಲ್ಲಿರುವಂತಹದ್ದು ಸರ್, ಆಯ್ಕೆಯಾಗಿರುವಂತಹದ್ದು. ಹ್ಞೂನ್ರಿ. ಅಪ್ಪಾಜಿ ತೀರ್ಕೊಂಡು ಎಷ್ಟು ವರ್ಷ ಆಯ್ತು? ಈಗ ಸುಮಾರು 13 ವರ್ಷ ಆಯ್ತು ಸರ್. ಅದೇ ಎಷ್ಟು ವರ್ಷ ಆಗಿತ್ತು ಅವರು 85 ವರ್ಷಗಳವರೆಗೆ ಇದ್ದರು ಸರ್. ನಿಮ್ಮ ತಾಯಿ ಆರೋಗ್ಯ ಕೂಡ ಬಹಳ ಒಳ್ಳೆ ಆರೋಗ್ಯ. ಅವ್ರಿಗೆ ಈಗ 93 ವಯಸ್ಸು. ಅವ್ರ ತಾಯಿಯವರಿಗೆ 110 ವರ್ಷ ಸರ್. ಅವರು ತಮ್ಮ ಜನ್ಮದಿನದಂದು ಚಿರನಿದ್ರೆಗೆ ಇದ್ರಿ ಸರ್. ನಮ್ಮಿಂದ ಎಲ್ಲಾ ಸ್ವಾಮೀಜಿಯವರು, ಎಲ್ಲಾ ಬಂಧು ಬಳಗ ಎಲ್ಲ ಬಂದಿದ್ರು. ಅವ್ರ ಜೊತೆಗಿದ್ದು ಎಲ್ಲಾ ಪ್ರಸಾದ ಸೇವನೆ ಮಾಡಿ ಎಲ್ಲಾ ಮಾತುಕತೆ ಎಲ್ಲ ಮುಗಿದ ಮೇಲೆ ಸಂಜೆ 4
ಗಂಟೆಗೆ ಮಲ್ಕೊಂಡಲ್ಲಿಯೇ ಚಿರನಿದ್ರೆಗೆ ಹೋಗಿದ್ರು ಅವರು, ಓ ನಮ್ಮ ತಾಯಿಯವರು. ಅದಕ್ಕೆಲ್ಲ ಬಹುಶಃ ಅದು ಒಳ್ಳೆ ಜೀವನ ಶೈಲಿ ಮತ್ತು ಸಾತ್ವಿಕ ಆಚಾರ ವಿಚಾರ ಇದು ಮುಖ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿ, ನಿಮ್ಮ ತಾಯಿಗೆ ಈಗ 93 ವಯಸ್ಸು. ಆಮೇಲೆ ನೀವು ನೋಡಿ ನಿಮ್ಮ ತಂದೆ ತಾಯಿಗಳನ್ನ ಅಥವಾ ನಿಮ್ಮ ಬಂಧುಗಳನ್ನು ಕೂಡ ನೀವು ನೋಡ್ಕೋತೀರಿ. ಇದು ಇಂಥ ಈ ತ್ಯಾಗ, ಸೇವೆ ಅನ್ನುವಂತ ಮೌಲ್ಯಗಳು ಅಲ್ಲ ಡಾಕ್ಟರ್ ಗುರುದೇವಿ? ಸಹಜ ಮೌಲ್ಯ, ಯಾರಾದ್ರೂ ಆಗಿರ್ಬೇಕು ಅನ್ನೋದು ನನ್ನ ಅನುಭವ. ಏನು ವಿಶೇಷತೆ ಇಲ್ಲ ಅಂತ ನನಗನ್ನಿಸ್ತದೆ. ಅಲ್ಲ, ವಿಶೇಷತೆ ಇಲ್ಲ, ಆದ್ರೂ ಅದನ್ನ ನಾವು ಮಾಡ್ತಾ ಇರ್ಬೇಕಂತ, ಅಂದ್ರೆ ಕಡೆಗಾಣಿಸ್ಬಾರ್ದು. ಎಕ್ಸಾಕ್ಟ್ಲಿ ಸರ್, ಅದು ಬಹಳಷ್ಟು ಬೇಕಾಗಿರುವಂತದ್ದು ಇವತ್ತು. ಯಾಕಂದ್ರೆ ತಾಯಿ ತಂದೆ ಆದಂಥವ್ರು ಅವ್ರ ಸೇವೆ ಮಾಡ್ಲಿಕ್ಕೆ, ಅವ್ರ ಉಪಚಾರ ಮಾಡ್ಲಿಕ್ಕೆ ಬಹಳಷ್ಟು ಹಿಂಜರಿಯುವಂತಹದ್ದು. ಎಲ್ಲೆಲ್ಲೋ ಆಶ್ರಮಗಳಲ್ಲೇ ಬೇರೆ ಬೇರೆ ಸ್ಥಳಗಳಲ್ಲಿ ಇಟ್ಟು ಬರುವಂತಹದ್ದು. ಈ ನಡೆ ಇದು ಒಪ್ಪಿತವಲ್ಲ. ಇವೆಲ್ಲ ಇಂಥ ನಡೆ ನನಗನ್ನಿಸ್ತದೆ ಮಾನವೀಯತೆ, ಮಾನವನ್ನ ಕಳೆಯುವಂತ ಒಂದು ನಡೆ ಅಂತ ನನಗನ್ನಿಸ್ತದೆ. ನಾನು ಅದರ ಮೂಲಕ ಈ ನಿಮ್ಮ ಸಾಹಿತ್ಯ ರಚನೆಗೆ ಬರ್ತೇನೆ. ಈ ಸಾಹಿತ್ಯ ಹೇಳೋದು ಕೂಡ ಅಂತದೇ. ಹೌದು, ಅಂದ್ರೆ ಮನುಷ್ಯನಲ್ಲಿ, ನಮ್ಮಲ್ಲಿ ಒಂದು ಸೂಕ್ಷ್ಮತೆ ಇರಬೇಕು ಅಲ್ವಾ? ಸಹೃದಯತೆ, ಮಾನವೀಯತೆ, ಕಳಕಳಿ, ಅಂತಃಕರಣ, ಅಕ್ಕರೆ, ಇದೆಲ್ಲ ಇರ್ಬೇಕು. ಅದಕ್ಕೆ ಅದು 2 ಧೋರಣೆಗಳು ರೀ ಸಾಹಿತ್ಯಗಳನ್ನ ರಚನೆ ಮಾಡೋದಕ್ಕೆ. ಲೈಫ್ ಆರ್ಟ್ ಫಾರ್ ಆರ್ಟ್ ಸೇಕ್ ಅನ್ನುವಂಥದ್ದು ತಮಗೆ ಗೊತ್ತಿರುವಂಥದ್ದು. ಇನ್ನೊಂದು ಆರ್ಟ್ ಫಾರ್ ಲೈಫ್ ಸೇಕ್ ಅನ್ನುವಂಥದ್ದು. ಆರ್ಟ್ ಫಾರ್ ಆರ್ಟ್ ಸೇಕ್ ಅಂದ್ರೆ ಕಲೆಗಾಗಿ ಕಲೆ, ಏನೋ ಹೇಳ್ಬೇಕಾಗಿದೆ ಹೇಳ್ತೇನೆ, ಅದನ್ನ ಅನುಸರಿಸಬೇಕು ಹಾಗೇನಿಲ್ಲ. ಆರ್ಟ್ ಫಾರ್ ಲೈಫ್ ಸೇಕ್ ಅಂದ್ರೆ ನನಗೆ ಏನನ್ನೋ ಹೇಳುವುದಿದೆ. ಅಂದ್ರೆ ನಾವಿರುವಂತಹ ಸಮಾಜದಲ್ಲಿ ಜಾರ್ಜ್ ಆರ್ವೆಲ್ ಒಂದು ವೈ ಐ ರೈಟ್ ಅನ್ನುವಂಥ ನಿಬಂಧದಲ್ಲಿ ಹೇಳ್ತಾನೆ, ನಾನು ಕೀರ್ತಿಗಾಗಿ, ಪ್ರಸಿದ್ಧಿಗಾಗಿ ಅಥವಾ ನನ್ನಲ್ಲಿರುವ ಭಾವನೆಗಳಿಗೆ, ಕಲ್ಪನೆ, ಕನಸುಗಳಿಗೆ ಶಾಬ್ದಿಕ ಅಭಿವ್ಯಕ್ತಿಯನ್ನು ಕೊಡುವುದಕ್ಕೆ, ಧ್ವನಿರೂಪವನ್ನು ಕೊಡುವುದಕ್ಕೆ ನಾನು ಬರೆಯುವುದಿಲ್ಲ. ನಾನಿರುವಂತಹ ಸಮಾಜದಲ್ಲಿ, ಈ ವ್ಯವಸ್ಥೆಯಲ್ಲಿ ಅನೇಕ ಏರುಪೇರುಗಳ ಅಂಕುಡೊಂಕುಗಳಿವೆ. ಅವುಗಳ ಕಡೆಗೆ ಸಾಂಘಿಕ, ನಾನು ಕಲೆಕ್ಟಿವ್ ರೆಸ್ಪಾನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಸಾಂಘಿಕವಾಗಿರುವಂತಹ ಒಂದು ಪ್ರತಿಕ್ರಿಯೆಯನ್ನ ನಾನು ಬಯಸ್ತೇನೆ. ಯಾಕಂದ್ರೆ ಒಬ್ಬ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಖಾಸಗಿಯಾಗಿ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಬರಹದ ಮುಖಾಂತರ ಸಾಂಘಿಕವಾಗಿ ಬಹಳಷ್ಟು ಜನರನ್ನ ಆ ಅಸ್ತವ್ಯಸ್ತ ಸ್ಥಿತಿಯ ಕಡೆಗೆ ಗಮನ ಸೆಳೆಯುವುದಕ್ಕೆ ನಾನು ಬರೆಯುತ್ತೇನೆ ಅಂತ ಹೇಳ್ತಾರೆ. ಅಂಥ ಒಂದು ಕೆಲಸವನ್ನು ಕೂಡ ಸಾಹಿತಿಗಳಾದಂಥವರು ಮಾಡಬೇಕಾಗಿರೋ ಅದು ಅವರ ಪ್ರಮುಖ ಜವಾಬ್ದಾರಿ ಅಂತ ನನಗನ್ನಿಸ್ತದೆ. ಈ ಮಾನವೀಯ ಮೌಲ್ಯಗಳೇ ಇದ್ದಿರಬಹುದು, ಅಥವಾ ನಮ್ಮ ಸಮಾಜದಲ್ಲಿ ಕಾಣಬರುವಂಥ ಏರುಪೇರು ಅಂಕುಡೊಂಕುಗಳನ್ನು ಸುಧಾರಿಸುವುದೇ ಇದ್ದಿರಬಹುದು. ಅವುಗಳನ್ನು ನೇರವಾಗಿ ಎಲ್ಲ ಹೇಳ್ತಾರೆ ಅವರು, ನೀತಿ ಶಾಸ್ತ್ರದ ಮೂಲ ಪ್ರೀತಿಯಲ್ಲಡಗಿಹುದು ಅಂತ. ಅದಕ್ಕೆ ನಾನು ಅದನ್ನು ಸಾಮಾನ್ಯವಾಗಿ ಹಾಸ್ಯ ಬರಹಗಳ ಮುಖಾಂತರ, ಅದು ಒಂದು ನಿಮ್ಗೆ ನನಗೇನು ಅನ್ಸುತ್ತೆ, ಒಂದು ಬಹಳ ಸ್ವಾರಸ್ಯಕರವಾಗಿ ಕಾಣ್ತದೆ ಯಾವಾಗಲೂ ಕೂಡ. ಅಂದ್ರೆ ನೀವು ಆ ಒಂದು ಕಾಂಟ್ರಾಸ್ಟಿಂಗ್ ವ್ಯೂ ಆಗಿ ತಗೊಂಡು ಹೋಗ್ತೀರಿ ಯಾವಾಗಲೂ ಕೂಡ. ಆಮೇಲೆ ಅದನ್ನ ಬಹಳ ಈ ವೈನೋದಿಕವಾಗಿ ನಾನು ಅದು ಹೆಂಗ್ ಬಂತು, ಅದು ರೂಢಿ ಹೆಂಗ್ ಬಂತು ನಿಮ್ಗೆ? ಅದು 2 ಕಾರಣಗಳಿಂದ ರೀ ಸರ್. ಒಂದು, ನಮ್ಮ ಮನೆಯಲ್ಲಿ ನಾನು ಇದೀಗ ಹೇಳಿದ್ನಲ್ಲ 110 ವರ್ಷಗಳವರೆಗೆ ಬದುಕಿದಂತಹ ಅಜ್ಜಿ, ಅವರು ಸಂಪ್ರದಾಯಗಳನ್ನ, ಪರಂಪರೆಯನ್ನ ಅವರು ಪ್ರತಿನಿಧಿಸುವಂತವ್ರು. ಈಗಿನದನ್ನ, ಆಧುನಿಕತೆಯನ್ನ ಅವರು ಯಾವಾಗ್ಲೂ ಸ್ವಲ್ಪ ನಿರಾಕರಿಸ್ತಿದ್ರು. ಅದು ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಯಾವಾಗ್ಲೂ ನಮ್ಮಿಬ್ಬರ ನಡುವ ನಾನು ಆಧುನಿಕತೆಯನ್ನ ಪ್ರತಿನಿಧಿಸುವಂತ, ಅವರು ಪರಂಪರೆಯನ್ನ, ಯಾವಾಗ್ಲೂ ಸಂಘರ್ಷಗಳೆಲ್ಲ ಆಗ್ತಿದ್ದು. ಅದೇನು ಒಂದ್ಸಲ ನಾನು ಏನ್ ಮಾಡಿದ್ದೆ, ದಿನಾ ಪೇಪರ್ ಓದ್ತಿದ್ದಲ್ರಿ. ಒಂದು ಕಾಲೇಜ್ ಹೋಗುದು 8 ಗಂಟೆಗೆ, ಬಹಳ ಅವಸರ ನನಗೆ. ಅದಕ್ಕೆ ಸುಮ್ಮನೆ ಹೆಡ್ಲೈನ್ಸ್ ಮೇಲೆ ಕಣ್ಣು ಹಾಚ್ದಾಕಿನ ಅದನ್ನು ಇಟ್ಟು ಎಲ್ಲ ಹೋಗ್ತಿದ್ದೆ. ಅದನ್ನ ಅಜ್ಜಿ ಕೂತ್ಕೊಂಡ ನೋಡ್ತಿದ್ರು ಅವರು. ಅವಾಗ 105 ಇದ್ರು ಅವರು. ನೋಡ್ತಿದ್ರು. ನೋಡಿ ಒಂದಿನ ಸಂಡೇ ಸ್ವಲ್ಪ ಸಾವಕಾಶ ಓದ್ಲಿಕ್ಕತ್ತಿದ್ದೆ. ಇದನ್ನ ತರಿಸ್ತಿಯಲ್ಲ, ಇದನ್ನ ವರ್ತಮಾನ ಪತ್ರಿಕೆ ಎಷ್ಟು ಕೊಡ್ತಿ ಇದಕ್ಕೆ? 2.5 ರೂಪಾಯಿ ಕೊಡ್ತೇನೆ. ವಾರಕ್ಕೆ ಎಷ್ಟಾತು, ತಿಂಗಳಿಗೆ ಎಷ್ಟಾತು? ಅಲ್ಲ, ಹಿಂಗ್ ನೋಡ್ತಿ, ಹಿಂಗ್ ನೋಡ್ತಿ. ಅದಕ್ಕೆ ನೀ ಏನ್ ಮಾಡು, ವಾರಕ್ಕೆ 1 ಪೇಪರ್ ತಗೋ, ಅದನ್ನ ಅಟ ಓದು ತನಕ. ಹಿಂಗ ರೊಕ್ಕ ಹಾಳು ಮಾಡಿದೆ ಅಂದ್ರೆ ಮುಂದೆ ನಿನಗೆ ಯಾರು ಕೊಡೋರು, ನಿನಗೆ ಯಾರು ನೋಡ್ಕೊಳ್ಳೋರು ನಿನ್ನ? ಬಹಳ ಸಹಜವಾಗಿ ಇಂಥ ಎಲ್ಲ ಪ್ರಸಂಗಗಳನ್ನ ಅವರು ಹೇಳಿರುವಂತದ್ರಿ. ಅಂದ್ರೆ ನೀವು ಅಜ್ಜಿಗೆ ಹೇಳ್ಬೇಕಾಗಿತ್ತು ಅಲ್ರಿ, ಅವತ್ತಿನ ಸುದ್ದಿ ಅವತ್ತು ಓದ್ಬೇಕು, ವಾರಕ್ಕೆ 1 ತಗೋಕ್ ಆಗಲ್ಲ ಅಂತ ಹಿಂಗ ಅನ್ಬೇಕಿತ್ತು. ಹಂಗ ಇರುದಿಲ್ಲ, ಅಂದಂದಿನ ಸುದ್ದಿ ಅಂದ ಓದ್ಬೇಕಾಗ್ತದ. ಮತ್ತ ಅದನ್ನ ಓದುದಿಲ್ಲ ಯಾಕೆ ನೀನು? ಅಲ್ಲ, ವೇಳೆ ಇರುವುದಿಲ್ಲ. ಹಾಗೆ ಮನಿಗೆ ಯಾರಾದ್ರೂ ಈಗ ಡಾಕ್ಟರ್ ಬಂದ್ರು, ತನಗೇನಾದ್ರೂ ಕಾಯಿಲೆ ಇದ್ರ, ಪರಿಚಿತರು ಯಾರೋ ವೈದ್ಯರು ಬಂದ್ರಂದ್ರ ಏನ್ ಮಾಡಕತ್ತೀರಪ್ಪ ನೀವು, ಏನ್ ಕಾಯಕ ನಿಮ್ದು ಅಂತ ಕೇಳೋದು. ನಾವು ವೈದ್ಯರಿದೇವ್ರಿ. ದನ ಡಾಕ್ಟ್ರು, ಮನುಷ್ಯರ ಡಾಕ್ಟ್ರು ಅಂತ ಕೇಳೋದು. ಆಮೇಲೆ ಅವರು ದನದ ಡಾಕ್ಟರ್ ಅಂತಂದ್ರ ನಮ್ಮ ತಂಗಿ ಮನ್ಯಾಗ್ರ ಒಂದ್ ಎಮ್ಮಿಗೆ ಈ ರೋಗ ಬಂದತ್ ನೋಡ್ರಿ, ಅದ ಹಿಂಗ ಏನ್ ಮಾಡೋದ್ರಿ, ಅದಕ್ಕ ಏನ್ ಔಷಧಿ ಐತನ್ರಿ, ಏನ್ ಅಲ್ಲೇ ಇದಕ್ ನಿಮ್ಮ ದನ ದವಾಖಾನೆ ಕರ್ಕೊಂಡ್ ಬರ್ಬೇಕು ಅಂತೆಲ್ಲ ಕೇಳೋದು. ಅಜ್ಜಿದ ಸೇವೆ ಎಲ್ಲ ಮಾಡ್ಬೇಕಾಗಿತ್ತು. ಹೌದ್ರಿ. ಅವರು ಸವದತ್ತಿ ಒಳಗಿದ್ರಿ ನಮ್ಮ ಆಂಟಿ ಅವ್ರ ಜೊತೆಗೆ. ಅವರು ಆಂಟಿ ಅವ್ರ ರಾಜ್ಯ ಪ್ರಶಸ್ತಿ ವಿಭೂಷಿತ ಶಿಕ್ಷಕಿ ಅವ್ರು, ಭಾಗೀರಥಿ ಹಿರೇಮಠ ಅಂತ ಹೇಳಿ, ಅವ್ರ ಜೊತೆಗೆ
ಇರ್ತಿದ್ರು, ನಾನು ಅವ್ರ ಮನೆಯೊಳಗನೆ ಇರ್ತಿದ್ದೆ. ಹಿಂಗೆ ಬಹಳಷ್ಟು ಸಂಪರ್ಕದಲ್ಲಿ ಬಂದಿರುವಂತಹದ್ದು, ಅವ್ರ ಮಾತು ರೀತಿ ಬಹಳ ವಿನೋದಮಯವಾಗಿರುವುದನ್ನ ನೋಡ್ತಿದ್ದೆ. ಅದರಿಂದ ಒಂದು ಪ್ರಭಾವ. ಇನ್ನೊಂದು ನಮ್ಮ ವಚನಗಳ ಒಂದು ಅಭ್ಯಾಸದಿಂದ ಕೇಳುವುದರಿಂದ. ಚನ್ನಬಸವಣ್ಣವರು ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಊರೊಳಗಿದ್ದರೆ ಉಪಾಧಿ ಕಣೆಂಬರು. ನಮ್ಮ ಊರೊಳಗ ನಮ್ಮ ಮನಿ, ನಮ್ಮ ಮಡದಿ, ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಮ್ಮ ಆಸ್ತಿ ನಮ್ಮಷ್ಟಕ್ಕೆ ನಾವಿದ್ರ ನಮ್ಮ ಹತ್ತಿದವರು, ಹೊಂದಿದವರು, ಪರಿಚಿತರು, ಗೆಳೆಯರು, ಅವರು ಇವರೆಲ್ಲ ಸುಮ್ಮನೆ ಇರುವುದಿಲ್ಲ. ನೋಡಿದ್ರೇನ್ರಿ ಅದನ್ನ? ತನ್ನ ಮನಿ, ತನ್ನ ಮಡದಿ, ತನ್ನ ಮಕ್ಕಳು, ತನ್ನ ಸಂಸಾರ ಎದಕ್ ಬಂತ್ರಿ ಇವು ಭೂಮಿಗೆ ಬಾರ್ರಿ, ಬಿಡ್ರಿ ಏನ್ರಿ ಹಿಂಗೆಲ್ಲ ಅಂತ ಹೇಳಂತ ಮನಸ್ಸಿಗೆ ಹಚ್ಕೊಂಡು ಎಲ್ಲೋ ಅರಣ್ಯದೊಳಗ ದೂರ ಕಾಡಿನೊಳಗ ಒಬ್ಬರ ಇದ್ರು. ಸೋಷಲ್ ಇರ್ಬೇಕ್ರಿ, ಮಿಕ್ಸಿಂಗ್ ಫ್ರೆಂಡ್ಲಿ ಇರ್ಬೇಕ್ರಿ ಮನುಷ್ಯ ಅಂದ್ಮೇಲೆ ಎದಕ್ ಬಂತ್ರಿ ಅಂತಾರೆ. ಊರು ಆಗಿದ್ರ ಹಿಂಗೆಲ್ಲ ನಮ್ಮಷ್ಟಕ್ಕೆ ನಾವಿದ್ರಿ ಹಿಂಗಂತಾರ, ಊರ್ ಬಿಟ್ಟು ಅಲ್ಲಿದ್ರ ಹಂಗಂತಾರೆ. ಮಾತನಾಡಿದರೆ ಏಟ್ ಮಾತಾಡ್ತಾಳ್ರಿ ಏನ್ ಇದ್ರ ಬಾಯ್ ಆಗಿದ್ರು ಒಡದ್ ಹೋಗಿ ಬಾಳ್ ಮಾತಾಡೋದ್ರಿ, ಬಾಳ್ ಮಾತಾಡಬಾರ್ದ್ರಿ. ಬಾಳ್ ತಿಳ್ಕೊಂಡವ್ರ ಬ್ರಹ್ಮನನು ಅರಿದಿಯರೆ ಸುಮ್ಮನೆ ಇದ್ದಿರಬೇಕು, ತಿಳ್ಕೊಂಡವ್ರು ಬಾಳ್ ಮಾತಾಡುದಿಲ್ರಿ ಅಷ್ಟರಿ ಅಂತಾರೆ. ಹಿಂಗಂತಾರ ನಿಲ್ಲು ಅಂತ ನಾವು ಮಾತ್ ನಿಲ್ಸಿದ್ರೆ, ನೋಡಿದ್ರೇನ್ರಿ ಇವ್ರನ್ರಿ ಒಟ್ಟ ಇವ್ರು ಏನೂ ಮಾತಾಡುದಿಲ್ರಿ ಅಂತಾರೆ. ಅದಕ್ಕ ಅವ್ರಂತಾರ್ರಿ, ಹೆಣ್ಣು ಬಿಟ್ಟರೆ ನಪುಂಸಕ, ಮಣ್ಣು ಬಿಟ್ಟರೆ ದರಿದ್ರ, ಮಣ್ಣು ಬಿಟ್ಟರೆ ಇದ್ರ ಪೂರ್ವ ಕರ್ಮಿದ್ರ ಬರದೇ ಇಲ್ಲಿದ್ರ ಹಣೆ ಬರದಾಗ ಬರದಿಲ್ಲ ಅಂತಾರೆ. ಹಿಂಗ ಲೋಕದಿಚ್ಛೆಯ ನುಡಿಯ, ಲೋಕದಿಚ್ಛೆಯ ನಡೆಯ. ಈ ತತ್ವವನ್ನು, ಈ ಚನ್ನಬಸವಣ್ಣವರ ಈ ಮಾತನ್ನ ಯಾರು ತಿಳ್ಕೊಂಡಿರ್ತಾರಲ್ರಿ, ಅದನ್ನ ಈ ಜೀವನವನ್ನು ಎಷ್ಟೇ ಗಂಭೀರವಾಗಿರ್ಲಿ, ಎಷ್ಟೇ ಸೀರಿಯಸ್ ಆಗಿರ್ಲಿ, ಅದನ್ನ ಬಹಳ ವೈನೋದಿಕವಾಗಿ, ಬಹಳ ಹಗುರವಾಗಿ ಭಾವಿಸಿಕೊಳ್ಳುವಂಥದ್ದು. ಇಲ್ಲದ ಮಾಯೆಯನ್ನು ಉಂಟು ಮಾಡಿಕೊಂಡು ಬಲ್ಲತನಕ್ಕೆ ಬಾಯ ಬಿಡಲೇತಕೋ. ಇಲ್ಲದ ಮಾಯೆಯನ್ನು ಉಂಟು ಮಾಡಿಕೊಂಡು ಬಲ್ಲತನಕ್ಕೆ ಬಾಯ ಬಿಡಲೇತಕೋ. ಇಲ್ಲದ ಮಾಯೆಯನ್ನು ಇಲ್ಲವೆನ್ನಲರಿಯದೆ, ಇಲ್ಲದ ಮಾಯೆಯನ್ನು ಇಲ್ಲವೆನ್ನಲರಿಯದೆ ತಲ್ಲಣಿಸಿ ಬಾಯ ಬಿಡಲೇತಕೋ. ತಲ್ಲಣಿಸಿ ಬಾಯ ಬಿಡಲೇತಕೋ. ಯಾಕಂದ್ರೆ ವಿಭಿನ್ನ ರುಚಿಗಳಿಂದ ಕೂಡಿದಂತಹ, ಅಭಿರುಚಿಗಳಿಂದ ಕೂಡಿದಂತಹ ಆಚಾರ ವಿಚಾರ, ಒಲವು ನಿಲುವು ಎಲ್ಲ ಕೂಡಿದಂತಹ ಜನರ ಮಧ್ಯದೊಳಗೆ ನಾವು ಇವತ್ತಿದ್ದೇವೆ. ನನಗೇನು ಇಷ್ಟ ಆಗ್ತದೆ ನಿಮಗೆ ಇಷ್ಟ ಆಗ್ಲಿಕ್ಕಿಲ್ಲ, ಇಷ್ಟ ಆಗ್ಲಿಲ್ಲ ಅಂತ ಸುಮ್ಮನಿರವ್ರಲ್ಲ ನೀವು, ಅದನ್ನೊಂದು ಆಡಿ ತೋರಿಸುವಂತವ್ರು. ಇದು ವ್ಯವಸ್ಥೆನೇ ಹೀಗಿದೆ. ಅದಕ್ಕೆ ಹುಟ್ಟಿ ಬಂದ ಬಳಿಕ ಸಮಾಧಾನಿಯಾಗಿರ್ಬೇಕು ಅಂತ ಅಕ್ಕ ಮಹಾದೇವರು ಬೆಟ್ಟದ ಮೇಲೆ ಹುಟ್ಟಿ ಬಂದಾಗಿ ಮುಗಿಸ್ಬಿಟ್ಟದ. ಇವಾಗ ಇನ್ನೇನು ಮಾಡ್ಲಿಕ್ಕೆ ಬರುದಿಲ್ಲ, ಮಣಿ ಕಟ್ಟಿ ಆಗಿಬಿಟ್ಟದ. ಇವಾಗ ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರ್ಬೇಕು ಅಕ್ಕ ಮಹಾದೇವರು ಹೇಳಿದ್ರಲ್ರಿ. ಇದು ಒಂದು ನಾನು ಎಲ್ಲವನ್ನು ಲಘುವಾಗಿ ತೆಗೆದುಕೊಳ್ಳುವುದಕ್ಕೆ, ವೈನೋದಿಕವಾಗಿ ನೋಡುವುದಕ್ಕೆ ಪ್ರೇರಣೆ ಅಂತ ಅನ್ಕೊಂಡೆ. ಬಹಳಷ್ಟು ಸಲ ಅದನ್ನ ಅನ್ಕೋತೇನ್ರಿ. ಯಾರಾದ್ರೂ ಕಮೆಂಟ್ ಮಾಡಿದ್ರೆ ನಾನು ಎಂದೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ಅವರು ಅಬ್ರಹಾಂ ಲಿಂಕನ್ ಒಂದ್ ಕಡೆ ಹೇಳಿದ್ರು, ತಪ್ಪಿದ್ದರೆ ತಿದ್ದುಕೊಳ್ಳು, ಇಲ್ಲದಿದ್ದರೆ ನಕ್ಕು ಬಿಡು ಅಂತ ಹೇಳಿದ್ರು. ಅದಕ್ಕೆ ನಗುವುದಂದೇ ಉಪಾಯ ಈ ಸಂದರ್ಭದೊಳಗ. ಇವ್ರು ಹಿಂಗ್ ಮಾತಾಡಿದ್ರು, ಇವ್ರು ಹಿಂಗದಾರು, ಇದನ್ನೆಲ್ಲ ನಾವು ಗಂಭೀರವಾಗಿ ಪರಿಗಣಿಸಿದ್ರೆ ಅದು ಒತ್ತಡ ಆಗ್ತದೆ, ಮಾನಸಿಕ ಕ್ಷೋಭೆಗಳಾಗ್ತವ, ಅವ್ರ ಬಗ್ಗೆ ವೈರತ್ವ. ಅನೇಕ ಸಲ ನಾನು ಲೇಖನಗಳ ಮೂಲಕ ನಗುವುದನ್ನ ಮಾಡಿರುವಂತದ್ದು. ಅದಕ್ಕೆ ನಿಮಗೆ ಕೇಳಿರ್ಬೇಕ್ರಿ, ಮಲ್ಲಿಕಾರ್ಜುನ್ ಹುಲಗಬಾಳಿಯವರು, ಅವರು ದೊಡ್ಡ ಹಾಸ್ಯ ಸಾಹಿತಿ. ಅವರು ಒಂದ್ ಕಡೆ ಬರೆದಿದ್ರು ನನಗೆ, ಮೇಡಮ್ ನೀವು ಎಲ್ಲವನ್ನು ಅಂಕು ಡೊಂಕಾಗಿ ನೋಡ್ತಿರಲ್ಲ, ಅಥವಾ ನಿಮಗ ಅದ ಅಂಕು ಡೊಂಕ ಕಾಣಿಸ್ತದನೋ, ನಾಟಕದ್ದು ಕೂಡ ನಿಮಗ ಅನೇಕ ಸಲ ಅಂಕು ಡೊಂಕಾಗಿ ಕಾಣಿಸ್ತದಲ್ರಿ ಅಂತ ಬರ್ದಿದ್ರು. ಅದನ್ನ ನೋಡುವ ನೋಟ ಬೇರೆ ಇರ್ತದ ಅಂತ, ದೃಷ್ಟಿಕೋನ ಏನಿದೆ ಅಲ್ರಿ, ಅದು ಬಹಳ ಮುಖ್ಯವಾಗಿರುವಂತದ್ದು. ಅದು ವಾಟ್ ಇಟ್ ಈಸ್ ಮೈಂಡ್ ದಟ್ ಮ್ಯಾಟರ್ಸ್. ಹೆವನ್ ಆಫ್ ಹೆಲ್ ಅಂತ ಹೇಳಿ ನಮ್ ಮಿಲ್ಟನ್ ಹೇಳಿದ್ರಲ್ಲ, ಹಾಗೆ ನಾವು ಅದನ್ನ ಹೆಂಗೂ ಪರಿಭಾವಿಸಿಕೊಳ್ಬಹುದು. ಆದ್ರೆ ಈ ಲೇಖನಗಳ ಮೂಲಕ ಕಷ್ಟ ಆಗತ್ರ ಅದು ಹೇಳಿರ್ಬೋದು. ಆದ್ರೆ ನೀವು ಅದನ್ನ ಈಗ ಎಷ್ಟೋ ಕಷ್ಟ ಅದಾವೆ, ಆ ಕಷ್ಟದಲ್ಲೂ ಕೂಡ ನೀವು ಅದನ್ನ ಸುಖ ಅಂತ ತಿಳ್ಕೊ ಅಂತಂದ್ರೆ ಹೆಂಗ್ ತಿಳ್ಕೊಕೈತಿ ಒಂದೊಂದ್ಸಲ. ಅದಾಗ್ತದ್ರಿ ಸರ್, ಅದನ್ನ ನಿರಂತರವಾಗಿ ಅದನ್ನ ಅಭ್ಯಾಸದ ಮೂಲಕ ಅಂತ ಹೇಳ್ತಾರಲ್ಲ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳ್ತಾನಲ್ಲ, ಇವನ್ನೆಲ್ಲ ತಿದ್ದುಕೊಳ್ಳೋದು ಒಂದು ವೈರಾಗ್ಯದ ಮೂಲಕ. ಹಿಂಗದ ಈ ವಾಸ್ತವ ಅನ್ನೋದನ್ನ ಇನ್ನೊಂದು ಅಭ್ಯಾಸದ ಮೂಲಕ ನಿರಂತರವಾಗಿ ಮೈಂಡ್ ಅನ್ನ ಟ್ರೈನ್ ಮಾಡುವಂತ, ತರಬೇತಿ ಮಾಡುವಂತದ್ದು ಮಾಡಿದ್ರೆ ಹಿಂಗದ. ಹಿಂಗಿರುವುದು ಸಾಮಾನ್ಯವಾಗಿ ವಾಸ್ತವವನ್ನು ಸರಿಯಾಗಿ ಯಾರು ತಿಳ್ಕೊಳ್ತಾರಲ್ರಿ, ಅವ್ರು ಯಾವ್ದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಗಂಭೀರವಾಗಿ ಅಂತಂದ್ರೆ ಗಂಭೀರ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಆದ್ರೆ ಇನ್ನುಳಿದಂತೆ ಯಾವುದು ನಮ್ಮ ಮಾನಸಿಕವಾಗಿ, ಬೌದ್ಧಿಕವಾಗಿ ನಮ್ಮನ್ನ ಒತ್ತಡಕ್ಕೀಡು ಮಾಡ್ತದಲ್ಲ, ಅಂತದನ್ನ ನಾವು ಬಹಳ ಹಗುರವಾಗಿ ಸ್ವೀಕಾರ ಮಾಡಬೇಕು. ಅದನ್ನ ನಾನು ಲೇಖನಗಳ ಮುಖಾಂತರ. ಆಮೇಲೆ ನೀವು ನಿಮ್ಮ ಮನೆಯಲ್ಲಿ ಈಗ ಅಪ್ಪ
ಉಳ್ವಿಶ್ ಅವರು ತಾಯಿ ಇವರೆಲ್ಲರೂ ನಿಮಗೆ ಬರೀಲಿಕ್ಕೆ ಅಂದ್ರೆ ನೀವು ಲೆಕ್ಚರರ್ ಆದ್ರಿ ಎಲ್ಲ ಪ್ರೋತ್ಸಾಹ ಕೊಟ್ರೇನು ಹೆಂಗೆ ಮನೆಯಲ್ಲಿ? ಬಹಳಷ್ಟು ಪ್ರೋತ್ಸಾಹ ಪ್ರೇರಣೆ ರೀ. ಮತ್ತು ವಿಶೇಷವಾಗಿ ನಮ್ಮ ತಂದೆಯವರ ವ್ಯಕ್ತಿತ್ವದಿಂದ ವಿದ್ವತ್ತಿನಿಂದ ನಾನು ಬಹಳಷ್ಟು ಪ್ರಭಾವಿತಳಾಗಿದೆ. ನಮ್ಮ ತಂದೆಯವರು ಎಲ್ಲಾದರೂ ಈ ಕರ್ನಾಟಕದ ಸಾಮಾನ್ಯವಾಗಿ ಎಲ್ಲಾ ಮಠ ಮಾನ್ಯಗಳಲ್ಲಿ ಅವರು ಪ್ರವಚನವನ್ನ ಮಾಡ್ತಿದ್ರು, ಪುರಾಣವನ್ನು ಹೇಳ್ತಾ ಇದ್ರಿ, ಅನೇಕ ಉಪನ್ಯಾಸಗಳನ್ನೆಲ್ಲ ನೀಡ್ತಾ ಇದ್ರು. ಮನೆಗೆ ಬಂದ ಮೇಲೆ ತಾವು ಏನ್ ಹೇಳಿದ್ರು ಅನ್ನೋದನ್ನ ಹೇಳ್ತಿದ್ರು. ಕಥೆಗಳು, ದೃಷ್ಟಾಂತಗಳು, ವಿವರಣೆ, ಆ ಧ್ವನಿ ಅದೆಲ್ಲ ನನಗೆ ಬಹಳಷ್ಟು ಪ್ರೇರಣೆಯನ್ನು ನೀಡುವಂಥದ್ದು. ಅದರ ಜೊತೆಗೆ ನಮ್ಮ ತಾಯಿಯವರು ಕೂಡ ಅವರು ಸಾಹಿತಿಯಾಗಿರೋದ್ರಿಂದ ಮಕ್ಕಳ ಕವನಗಳನ್ನು ಕವಿಯತ್ರಿಯಾಗಿರುವುದರಿಂದ ಅವರು ಅವುಗಳನ್ನು ಓದಿ ತೋರಿಸೋದು, ಪರಸ್ಪರ ನಾವು ತಿದ್ದುಕೊಳ್ಳುವುದು. ಈ ಮನೆಯ ವಾತಾವರಣ ಹೇಳ್ತಾರೆ, ಮನೆಯನ್ನು ನಾವು ಕಟ್ಟುತ್ತೇವೆ ಎನ್ನುವುದು ನಿಜ, ಆದರೆ ಮನೆಯು ನಮ್ಮನ್ನು ಕಟ್ಟುತ್ತದೆ ಎನ್ನುವುದು ಹೆಚ್ಚು ನಿಜ ಅಂತ ಹೇಳ್ತಾರೆ. ನಾನು ನುಡಿಯ ಕಲಿತ ಮನೆ, ನಾನು ನಡಿಗೆ ಯರಿತ ಮನೆ, ಹಕ್ಕಿ ಬಳಗ ಸುತ್ತ ಕೂಡಿ ಬೈಗು ಬೆಳಗು ಹಾಡಿ ಹಾಡಿ ಮಲೆಯ ನಾಡ ಸಕ್ಕ ಮಾಡಿ ನಲಿಸುತ್ತಿದ್ದ ನಮ್ಮ ಮನೆ. ಮನೆ ಮನೆ ಮುತ್ತು ಮನೆ. ಮನಿ ಕಟ್ಟುವುದು ಬಹಳ ಸುಲಭ, ಆದ್ರ ಮನೆಯ ಸಂಸ್ಕಾರ, ವಾತಾವರಣ ಏನಿದೆ ಅಲ್ಲ ಅದು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತದೆ ಅನ್ನುವ ಈ ಮಾತು ಏನದಲ್ರಿ, ನನ್ನ ವಿಷಯದಲ್ಲಿ 100% ಸತ್ಯ ಆಗಿರುವುದನ್ನ ನಾನು ನೋಡ್ತೇನೆ. ನಮ್ಮ ತಾಯಿಯಿಂದ, ನಮ್ಮ ತಂದೆಯಿಂದ, ನಮ್ಮ ಅಣ್ಣ ತಮ್ಮಂದಿರಿಂದ, ಬಂಧು ಬಳಗದಿಂದ, ಜೊತೆಗೆ ನನ್ನ ಸ್ನೇಹಿತೆಯರಿಂದ ಅನೇಕರು ಅವರು ಸಾಹಿತಿಗಳೆಲ್ಲ ಆಗಿರು. ಪರಸ್ಪರ ಚರ್ಚೆ ಮಾಡೋದು, ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು. ಮಕ್ಕಳಿರುವ ಮನೆಗೊಮ್ಮೆ ಹೋಗಿ ಅಂತ ಹೇಳಿ ಇದನ್ ಮಾಡಿದೆ. ಹೆಂಗ್ ಮಕ್ಕಳು ಮೊಮ್ಮಕ್ಕಳದೆಲ್ಲ ತಗ್ತದ ತೋರ್ಸೋದು, ಅವನ್ನ ಹಾಡು ಅನ್ಸ್ಲಿಕ್ಕೆ ಹಚ್ಚೋದು, ಅವ್ನ ಬರೀಲಿಕ್ಕೆ ಹಚ್ಚೋದು, ಡಾನ್ಸ್ ಮಾಡ್ಲಿಕ್ಕೆ ಹಚ್ಚೋದು, ಒಟ್ಟ ಆ ಜಗತ್ತಿನೊಳಗನ್ನ ಮುಳುಗಿಸಿ ಬಿಡ್ತಾರ ನಮ್ಮನ್ನ. ಅದರಿಂದ ಅಫ್ಕೋರ್ಸ್ ನಾವು ಅದರಿಂದ ಕಲಿತುಕೊಳ್ಳೋದು ಇದೆ, ಆದ್ರೆ ಈ ಜನರ ನಡೆ ನೋಡಿ ಹಿಂಗೆಲ್ಲ ಅನೇಕ ಸಂದರ್ಭದಲ್ಲಿ ಇರ್ತದ. ಈಗ ಮೂಗು ಮುರಿಯುವವರು ಅಂತ ಒಂದು ಲೇಖನ ಇದೆ. ಹ್ಞೂನ್ರಿ ಇದು ನೋಡ್ರಿ, ಅದೊಂದು ಬಹಳ ಒಂದು ವೈಚಿತ್ರ್ಯ ಅಂದ್ರೆ ಎಲ್ಲಾರು ನಾವು ಮಾಡ್ತಿರ್ತೀವಿ ಅದನ್ನ. ನಮಗ ಆಗ್ಲಾರ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೂಗು ಮುರಿಯುವುದು ಆತರ. ನಂದೊಂದು ಕಥೆಯೊಳಗೆ ಬರ್ತಾ ಇತ್ತು, ಅದ್ರ ಮೂಗಿನ ತರ ಕೂಡ ಗಿಡ್ಡ ಮೂಗು, ಮೆಣಸಿನಕಾಯಿ ಮೂಗು, ಗಿಳಿ ಮೂಗು. ಆದ್ರೂ ಮೂಗೇ ಮನುಷ್ಯನಿಗೆ ಶೃಂಗಾರ ಅಂತಿದೆ. ಮೂಗಿಲ್ದೇ ಇದ್ರೆ ನಾವು ಯಾರು ಚಂದ ಕಾಣ್ತಿರ್ಲಿಲ್ಲ, ನೋಡಕ್ ಆಗ್ತಿರ್ಲಿಲ್ಲ. ಅದು ಮುರಿದಾಗ ಇನ್ನಷ್ಟು ಚಲೋ ಕಾಣ್ತದ ಅಂತ ಮೂಗು ಮುರಿಯುವಂತ ಸಂದರ್ಭ ಇರ್ತಾವ್ರಿ ಅನೇಕ ಸಂದರ್ಭಗಳಲ್ಲಿ. ಎಲ್ಲ ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಮೂಗು ಮುರಿತೇವೆ ಅನ್ನೋದನ್ನ ಇದರಲ್ಲೇ ಅದನ್ನ ಬಹಳಷ್ಟು ವಿದ್ಯಾರ್ಥಿಗಳೆಲ್ಲ ಓದಿ ಮತ್ತೆ ಅಧ್ಯಾಪಕರು ಓದಿ ನನಗ ಅಭಿಪ್ರಾಯಗಳನ್ನು ಫೋನ್ ಮುಖಾಂತರ, ಪತ್ರಗಳ ಮುಖಾಂತರ ತಿಳಿಸಿರುವಂತದ್ದು. ನಿಮ್ಮ ನೀರು ಬಂತು ನೀರುದಲ್ಲಿ ವಿನೋದವಾಗಿ ನೀವು ಹೇಳಿದಿರಿ, ಆದ್ರೆ ಅದು ಮಹಿಳೆಯ ಕಷ್ಟಗಳನ್ನು ಕೂಡ ಹೇಳ್ತದೆ. ಅಂದ್ರೆ ಮನಿ ಹೆಂಗ್ ಕಟ್ತಾಳೆ, ನೀರ್ ಹೆಂಗ್ ಹಿಡಿಬೇಕು, ಎಷ್ಟು ತ್ರಾಸ ಪಡ್ತಾಳೆ. ಅಂದ್ರೆ ನಾವೆಲ್ಲ ಒಂದಿನ ನೀರ್ ಬರುವಂತದ್ರಿ. ನೀರಿನ ಅಭಾವ ಇವತ್ತು ಬಹಳಷ್ಟು ಕಾಣಿಸ್ಕೊಂಡಿರೋದ್ರಿಂದ ಮನೆಯಲ್ಲಿ ಏನೇನು ಸಮಸ್ಯೆಗಳೆಲ್ಲ ಹುಟ್ಟುಕೊಳ್ತಾವ. ನೀರ್ ಬಂದಾಗ ನಮಗೆ ಎಷ್ಟು ಸಂತೋಷ ಆಗ್ತದ, ಸಂಭ್ರಮ ಆಗ್ತದ. ಒಬ್ರು ನಮ್ಮ ಪ್ರಾಚಾರ್ಯರು ಇದ್ರಿ, ಯಾವ್ದಕ್ಕೂ ರಜಾ ಕೊಡ್ತಿರ್ಲಿಲ್ಲ ಅವರು. ಸರ್ ಇವತ್ ನೀರ್ ಬರುದು, ಬೇಗ ಹೋಗಿ ಯಾಕಂದ್ರೆ 8 ದಿನ ನೀರು ಇಲ್ದಂಗ ಆಗುತ್ತೆ, ಬೇಗ ಹೋಗಿ ಅಂತಿದ್ರು. ಅನೇಕ ನಗರಗಳಲ್ಲಿ ನಾವು ಸರಿಯಾಗಿ ನೀರಿನ ಸದ್ಬಳಕೆಯನ್ನು ಇವತ್ತು ಮಾಡ್ತಾ ಇಲ್ಲ ಅನ್ನುವ ಕಾರಣದಿಂದಾಗಿ, ಅಂತರ್ಜಲ ಕಡಿಮೆ ಆಗಿ ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ಒಂದ್ಸಲ ನೀರ್ ಬಂದ್ರೆ ಎಷ್ಟು ಸಂತೋಷ ಆಗ್ತದ ನಮಗ. ಆ ಎಲ್ಲ ಅಂಶಗಳನ್ನ, ಅದ್ರ ಜೊತೆಗೆ ನಮ್ಮ ವ್ಯವಸ್ಥೆ ಅಂಕುಡೊಂಕುಗಳನ್ನು ಕಡೆಗೂ ಕೂಡ ನಾನು ಓದುಗರ ಗಮನವನ್ನ. ಈಗ ನೀವು ಒಬ್ಬ ಪ್ರಾಧ್ಯಾಪಕಿಯಾಗಿ ವೃತ್ತಿ ಮತ್ತು ಮನೆಯನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ರಿ, ಮತ್ತೆ ಯಾವ ರೀತಿ ನಾವು ನಿಭಾಯಿಸುವುದನ್ನ ಕಲಿಬೇಕು, ಯಾವ ರೀತಿ ನಾವು ಎತ್ತರಕ್ಕೆ ಏರ್ಬೇಕು, ಯಾವ ರೀತಿ ನಮ್ಮನ್ನ ಓದಿನಲ್ಲಿ ಅಥವಾ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀರಿ. ಮಹಿಳೆಯಾದಂಥವಳ್ರಿ, ಶತಮಾನಗಳಿಂದ ನಾವೆಲ್ಲ ನೋಡ್ಕೊತ ಬಂದೇವಿ. ಅದ 4 ಗೋಡೆ ನಡುವೆ ಅದೇ ಗೃಹ ಕೃತ್ಯ, ಆಮೇಲೆ ಮನೆಗೆ ಬಂದು ಹೋಗೋರ ಅತಿಥಿ ಉಪಚಾರ, ಇದನ್ನ 4 ಗೋಡೆಯ ನಡುವೆ ಮಹಿಳೆ ಇದ್ದದನ್ನು ನೋಡ್ತೇವೆ. ಆದರೆ ಇವತ್ತು ಪರಿಸ್ಥಿತಿ ಬಹಳಷ್ಟು ಭಿನ್ನವಾಗಿದೆ. ಮಹಿಳೆಯಾದಂಥವಳು ಕಡ್ಡಾಯವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿರುವುದು ಬಹಳ ಮುಖ್ಯವಾಗಿರುವಂಥದ್ದು. ಉದ್ಯೋಗಂ ಪುರುಷ ಲಕ್ಷಣಂ ಅಂತೇಳಿ ಏನಂತಿದ್ದೀವಲ್ಲ, ಆ ದಿನ ಇವಾಗ ಹೋಗಿದೆ. ಯಾಕಂದ್ರೆ ಇವತ್ತು ನಾವು ಬಳಸುವಂತ ಎಲ್ಲ ವಸ್ತುಗಳು ಬಹಳಷ್ಟು ದುಬಾರಿಯಾಗಿರುವುದರಿಂದ ಮಹಿಳೆ ಒಂದಿಲ್ಲ ಒಂದು ಚಟುವಟಿಕೆಯಲ್ಲೇ ಆಕೆ ತೊಡಗಿರಬೇಕಾಗಿರುವಂತದ್ದು ಬಹಳ ಅತ್ಯವಶ್ಯ ಅನ್ನುವ ಹಿನ್ನೆಲೆಯಲ್ಲೇ ನಾವು ಇವತ್ತು ಮಹಿಳೆಯರು ಹೊರಗೆ ದುಡಿಲಿಕ್ಕೆ ಹೋಗಬೇಕಾದಂತ ಅನಿವಾರ್ಯ ಸ್ಥಿತಿ ಇವತ್ತು ಎದುರಾಗಿರುವುದನ್ನು ನಾವು ನೋಡ್ತೇವೆ. ಬರೀ ದುಬಾರಿ ಅಂತ ಅಷ್ಟೇ ಅಲ್ಲ, ಅವಳಲ್ಲಿರ್ತಕ್ಕಂತ ಒಂದು ಪ್ರತಿಭೆ ಕೌಶಲ್ಯಕ್ಕೂ ಕೂಡ ಒಂದು ಅಭಿವ್ಯಕ್ತಿಯನ್ನು ಕೊಡುವುದಕ್ಕೆ, ಅದು ನಾನು ಹೇಳಿದ್ನಲ್ರಿ, ಅದು ಒಂದು ಮುಖ್ಯ. ನಿರಂತರವಾಗಿ ಅದಕ್ಕೆ ನಮ್ಮ ಶರಣರು ಕಾಯಕದಲ್ಲಿ ತೊಡಗಿರಬೇಕು ಅಂತ ಅಂದಿನ ಎಲ್ಲಾ ಶರಣೆಯರು ಒಂದಿಲ್ಲ ಒಂದು ತಮಗಿಷ್ಟವಾದಂತಹ ಕಾಯಕವನ್ನು ಕೈಕೊಂಡ್ರು, ಅದನ್ನೆಲ್ಲ ನಾವು ಕೇಳ್ತೇವೆ.
ಅವರು ಹೇಳಿದ ಹಾಗೆ ಇವತ್ತು ನಾವೆಲ್ಲರೂ ಹೊರಗೂ ದುಡಿಯಬೇಕಾಗಿರುವಂಥದ್ದು, ಒಳಗೂ ದುಡಿಯಬೇಕಾಗಿರುವಂಥದ್ದು ಅನಿವಾರ್ಯ ಸ್ಥಿತಿಯಾಗಿದೆ. ವುಮನ್ ಹೂ ಈಸ್ ಎಕಾನಮಿಕಲಿ ಇಂಡಿಪೆಂಡೆಂಟ್, ಆಕೆ ಸಮರ್ಥದಾಳ ಆರ್ಥಿಕವಾಗಿ. ಹರ್ ವಾಯ್ಸ್ ಈಸ್ ಹರ್ಡ್ ಇನ್ ದ ಫ್ಯಾಮಿಲಿ ಅಂಡ್ ಹರ್ ವಿಸಿಬಿಲಿಟಿ ಈಸ್ ಫೆಲ್ಟ್, ಕಾಣಿಸಿಕೊಳ್ಳುತ್ತದೆ ಇವಾಗ ಅನೇಕ ಕಾರಣಗಳಿಂದಾಗಿ. ಆಮೇಲೆ ಆಕೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ರಿ ಸರ್, ಆಕೆಗೆ ಒಂದು ವಿಶಿಷ್ಟವಾದಂತಹ ಒಂದು ಬದುಕಿನ ಪ್ರೀತಿ ಇರ್ತದೆ ಅವಳಲ್ಲಿ. ಯಾರ ಹಂಗೂ ಬೇಡ, ನನಗೆ ಯಾರು ಇದರಲ್ಲೂ ಬೇಡ, ಕೇಳಿದ್ಲಲ್ಲ ಹಸಿವಾದಡೆ ಭಿಕ್ಷಾನ್ನಗಳುಂಟು, ಯಾರು ಇದರಲ್ಲೂ ಬೇಡ, ಸ್ವತಂತ್ರವಾಗಿ ಮುಕ್ತವಾಗಿ ನನ್ನನ್ನು ನಾನು ಸಾಕಬಲ್ಲೆ, ಆರಾಮಾಗಿ ಇರಬಲ್ಲೆ ಅನ್ನುವಂಥದ್ದು. ಅದಕ್ಕೆ ಅವಳು ಇವತ್ತು ಹೊರಗೆ ಹೋಗಲೇಬೇಕಾದಂಥ ಒಂದು ಪರಿಸ್ಥಿತಿ, ಆರ್ಥಿಕವಾಗಿ ಆಕೆ ಸ್ವತಂತ್ರಳಾಗಬೇಕಾದಂಥ ಅನಿವಾರ್ಯ ಸ್ಥಿತಿ ಇವತ್ತು ಎದುರಾಗಿರುವುದನ್ನು ನಾವು ನೋಡ್ತೇವೆ. ಅದೇ ಹೇಳ್ತೇವಲ್ರಿ ನಾವು, ಮೌಖಿಕ ಸಹಾನುಭೂತಿ, ಕ್ರಿಯಾತ್ಮಕ ಶೋಷಣೆ, ಮಹಿಳೆಯರ ವಿಷಯದಲ್ಲಿ ನಮ್ಮ ಸಮಾಜ ತಳೆದಿರುವಂತಹ ಒಂದು ಅಲಿಖಿತ ನಿಲುವು ಅನ್ನುವಂಥದ್ದು. ಹೊರಗೆಲ್ಲ ಹೇಳ್ತಾರ ಏನ್ರಿ ಹೆಣ್ಣಂದ್ರ ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ, ದೇವತೆ ಇದ್ದ ಹಾಗೆ, ಮತ್ತಕ್ಕೆ ಎಲ್ಲಿರ್ತಾಳ ಅದು ಸ್ವರ್ಗ, ಎಲ್ಲಿಲ್ಲ ಅದು ಸ್ಮಶಾನ, ಇದೆಲ್ಲ ಹೆಣ್ಣಿಲ್ಲದವನ ಸಂಸಾರ ಮಳಲೊಳಗೆ ಎಣ್ಣೆ ಹೊಯ್ದಂತೆ ಎಲ್ಲ ಸಾಹಿತಿಗಳು, ಬರಹಗಾರರು, ಎಲ್ಲ ಸಮಾಜದವರೆಲ್ಲ ಹೇಳ್ತಾ ಬಂದಿರುವಂತಹದ್ದು. ಆದ್ರೆ ವೈಯಕ್ತಿಕವಾಗಿ ಖಾಸಗಿ ಜೀವನದಲ್ಲಿ ಏನೇನೋ ಕ್ಷುಲ್ಲಕ ಕಾರಣಗಳನ್ನು ಒಡ್ಡಿ ಅವಳಿಗೆ ಶೋಷಣೆ ಮಾಡುವಂತಹದ್ದು, ಕ್ಷುಲ್ಲಕ ಕಾರಣಗಳನ್ನು ಮುಂದೊಡ್ಡಿ ಅವಳನ್ನು ಶೋಷಣೆ ಮಾಡುವಂತಹ ಇದಿದೆಲ್ಲೇ ಇದ್ರ ಬಗ್ಗೆ ಜಾಗೃತ ಆಗಿರ್ಬೇಕಾಗಿರುವಂತಹದ್ದು. ಅದನ್ನ ನಾವು ಇವತ್ತು ಮಹಿಳಾ ಸಬಲೀಕರಣ, ವಿಮೋಚನೆ, ಬೇರೆ ಬೇರೆ ಚಳುವಳಿಗಳ ಮುಖಾಂತರ ಆ ಒಂದು ಜಾಗೃತಿಯನ್ನ ನಾವು ಇವತ್ತು ಮಾಧ್ಯಮಗಳಿದ್ದಿರಬಹುದು ಅವೆಲ್ಲ. ಅಂದ್ರೆ ಲೇಖಕರಾದವರು ಕೂಡ ಮಹಿಳೆ ಪುರುಷ ಅನ್ನೋದೇ ಕೂಡ ನಾವೆಲ್ಲರೂ ಕೂಡ ಅದನ್ನ ಮಾಡಬೇಕಾದ ಅಗತ್ಯ, ಆ ಜವಾಬ್ದಾರಿ ನಮಗಿದೆ ಇದೆ. ಅವಳನ್ನ ದೇಹ ಮೂಲವಾಗಿ ನೋಡಬಾರದು. ಅದು ಕೂಡ ಅವಳು ಕೂಡ ಒಬ್ಬ ಭಗವಂತನ ಸೃಷ್ಟಿ, ಅವಳ ಆತ್ಮವನ್ನು ನೋಡ್ಬೇಕು, ಅದೆಲ್ಲ ಫಿಲಾಸಫಿ ಆಯ್ತು. ಆದ್ರೆ ಮುಖ್ಯವಾಗಿ ಅವಳನ್ನ ಸಹಜ ಮಾನವಳಂತೆ ಕಾಣಬೇಕಾಗಿರುವಂತಹ ಒಂದು ತುರ್ತು ಅವಶ್ಯಕತೆ ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿ ಕಂಡಿರುವುದನ್ನ ನಾವೆಲ್ಲ ನೋಡ್ತೇವ್ರಿ. ಅದಕ್ಕೆ ಆಕೆ ತನ್ನನ್ನು ತಾನು ಸಾಕಿಕೊಳ್ಬೇಕಾದ್ರ ಅಂದ್ರೆ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದರ ಜೊತೆಗೆ ತನ್ನ ಬೌದ್ಧಿಕ, ಮಾನಸಿಕ, ಭಾವನಾತ್ಮಕ ಏನು ಒಳ್ಳೆಯ ಅಂಶಗಳವಲ್ಲ, ಟ್ಯಾಲೆಂಟ್ ಅಂತ ನಾವೇನು ಜಾಣ್ಮೆ ಇದೆಯಲ್ಲ, ಅದಕ್ಕೊಂದು ಅಭಿವ್ಯಕ್ತಿಯನ್ನು ಕೊಡುವುದಕ್ಕೆ ಆಕೆ ಹೊರಗ ಒಳಗ ದುಡಿಬೇಕಾಗಿರುವಂತ ಆತ್ಮಗೌರವವನ್ನು ಉಳಿಸಿಕೊಳ್ಬೇಕಾಗಿರುವಂತಹದ್ದು, ಅವಳ ನಡೆನುಡಿಯಲ್ಲಿ ಮುಖಾಂತರ, ವೇಷಭೂಷಣಗಳ ಮುಖಾಂತರ ತನ್ನ ಬಗ್ಗೆ ತಾನು ತಿಳಿದುಕೊಳ್ಬೇಕಾಗಿರುವಂತಹದ್ದು. ಎಲ್ಲ ನಮ್ಮನ್ನು ಸುಧಾರಿಸಲಿ, ಎಲ್ಲ ಒಳ್ಳೆಯದಾಗಿರ್ತದೆ ಅಂತ ತಿಳ್ಕೊಳ್ಳೋದಕ್ಕಿಂತ ನನ್ನನ್ನು ನಾನು ಮೊದಲು ಸರಿಪಡಿಸಿಕೊಂಡ್ರೆ ಲೋಕದ ಡೊಂಕ ನೀವೇ ಕೆತ್ತಿದ್ದೀವಿ, ನಿಮ್ಮ ತನುವ ಮನವ ಸಂತೈಸಿಕೊಳ್ರಿ ಅಂತ ಶರಣರ ಆಗ ನಮಗೆ ತಾಕೀತು ಮಾಡಿದಾರಲ್ಲ, ಅದು ಮಹಿಳೆಯರಿಗೂ ಕೂಡ ಅನ್ವಯಿಸ್ತದೆ ಅನ್ನುವಂತ. ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ. ಆಮೇಲೆ ನೀವೊಬ್ಬ ಕೊನೆಯ ಮಾತಿನಲ್ಲಿ ಒಬ್ಬ ಒಳ್ಳೆಯ ಏನೋ ಪ್ರಭಾವಶಾಲಿ ಮಾತುಗಾರ್ತಿಯಾಗಿ ಕೂಡ ನೀವು ಬಹಳಷ್ಟು ಪರಿಚಿತರು. ಯಾವ ರೀತಿ ಇಂಥ ಒಂದು ಆತ್ಮವಿಶ್ವಾಸವನ್ನ ಯಾವ ರೀತಿ ರೂಢಿಸಿಕೊಳ್ಳುವ ಬಗೆ ಹೆಂಗೆ? ನಮ್ಮ ಮನೆಯ ವಾತಾವರಣ ಮುಖ್ಯವಾಗಿ ನಮ್ಮ ಪರಿಣಾಮ ಬೀರ್ತದೆ ರೀ. ಇದನ್ನ ಅಧ್ಯಯನದ ಮುಖಾಂತರ ಪುಸ್ತಕ ಪ್ರಪಂಚ ನಮಗೆ ತೆರೆದಿಟ್ಬಿಟ್ಟದ. ಈಗ ಅಂಗೈಯಲ್ಲೇ ನಮಗ ಪುಸ್ತಕ ಪ್ರಪಂಚ ಇವತ್ತು ನಮ್ಗೆ ಲಭ್ಯ ಆಗ್ತದೆ. ಲೋಕ ವೀಕ್ಷಣೆಯಿಂದ ಎಲ್ಲೇ ಇದ್ರೂ ಅದನ್ನ ನ್ಯೂಟ್ರಲ್ ಆಗಿ, ನಿರ್ಲಿಪ್ತರಾಗಿ ಅದನ್ನು ನಾವು ನಿರೀಕ್ಷಣೆ ಮಾಡುವುದು, ಅದರಿಂದ ಕಲಿತುಕೊಳ್ಳುವಂಥದ್ದು. ಪ್ರತಿಯೊಬ್ಬರಲ್ಲೂ ಆ ಮಾತುಗಾರಿಕೆ, ಆ ಕಲೆ ಎಲ್ಲ ಇದ್ದೇ ಇರ್ತದೆ. ಅದನ್ನು ರೂಢಿಸಿಕೊಳ್ಳುವಂಥದ್ದು, ಅವಕಾಶಗಳನ್ನ ಉಪಯೋಗ ಮಾಡಿಕೊಳ್ಳುವಂಥದ್ದು. ಈಗ ನೀವು ಕರೆದ್ರಿ ಇಲ್ಲೇ ಈ ಸಂದರ್ಶನಕ್ಕೆ, ಸೊ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ರಿ. ಇಂಥ ಅವಕಾಶಗಳನ್ನ ಸಶಕ್ತವಾಗಿ ಬಳಸಿಕೊಳ್ಳುವುದರ ಮುಖಾಂತರ ನಾವು ಒಳ್ಳೆಯ ಭಾಷಣಕಾರರು, ಮಾತುಗಾರ್ತಿರು, ಇನ್ನೇನು ಆಗಿ ಗುರುದೇವ್ ಅವ್ರಿಗೆ ಏನು ಇಷ್ಟ ಆಗ್ತದೆ, ಊಟ ತಿಂಡಿ ಏನು ಬಹಳ ಇಷ್ಟ? ಈ ಸಿರಿಧಾನ್ಯಗಳ ಬಳಕೆ ಏನದಲ್ರಿ ಸರ್, ಅವು ನಮ್ಮ ದೇಹಾರೋಗ್ಯಕ್ಕೆ ಬಹಳಷ್ಟು. ನೀವು ಸಿನಿಮಾ ಯಾವ್ಯಾವ ನೋಡಿರ್ತೀರಿ? ನೀವು ಹೆಚ್ಚಾಗಿ ಸಿನಿಮಾ ನೋಡಿರ್ತೀರಿ? ಸಿನಿಮಾ ಕಲಾತ್ಮಕ ಇದ್ದದ್ದು ವಿಶೇಷವಾಗಿ ನೋಡಿರ್ತೇನ್ರಿ. ಯಾವ್ದು ಯಾವ್ದಾರ ಒಂದು ಎರಡು ಯಾವ್ದು ನೆನಪಿದೆ? ಗಾನ್ ವಿತ್ ದ ವಿಂಡ್ ಅಂತ ಹೇಳಿ ಮಾರ್ಗರೆಟ್ ಮಿಚೆಲ್ ಅಂದು ನಾನು ಇತ್ತೀಚೆಗೆ ಒಂದ್ಸಲ ನೋಡಿದೆ. ಅಂದ್ರೆ ಮಹಾಯುದ್ಧ, ಎರಡು ಯುದ್ಧಗಳು ನಡೆದಾಗ ಏನೇನು ಅಲ್ಲಿ ಸಂಭವಿಸ್ತು ಅನ್ನೋದು ಬಹಳ ಪರಿಣಾಮಕಾರಿಯಾಗಿರುವಂತದ್ದು. ಮತ್ತೆ ಈ ಗಂಧದ ಗುಡಿ, ರಾಜ್ಕುಮಾರ್ ಅವರ ಫಿಲ್ಮ್ಗಳು ಅಂದ್ರೆ ನನಗೆ ಬಹಳ ಇಷ್ಟ ರೀ. ಸುಹಾಸಿನಿ ಅವರು, ರಾಜ್ಕುಮಾರ್ ಅವರ ಬಂಧನ ಫಿಲ್ಮ್ ಅದೆಲ್ಲ ನೋಡಿದ್ದೇನ್ರಿ. ಅಮೃತಗಳಿಗೆ. ಆಮೇಲೆ ಈ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಬಹಳಷ್ಟು ಸಂದೇಶ ಕೊಡುವಂತಹ, ಕಲಿತುಕೊಳ್ಳುವಂತಹ ಅಮೆರಿಕ ವಿಶೇಷವಾಗಿ. ಪ್ರಾಣ ಪರವಶವು ಚೇತನ ಇರುವುದೆಲ್ಲವ ಬಿಟ್ಟು
ಒಂದು ವಾಕ್ಯದಲ್ಲಿ ಹೇಳಿ ಡಾಕ್ಟರ್ ಗುರುದೇವಿ, ನೀವು ಮತ್ತೆ ಏನ್ ಬರಿಬೇಕಂತಿದೆ ಇನ್ಮೇಲೆ, ಏನು ಮಹತ್ವಾಕಾಂಕ್ಷೆಯಿಂದ ಏನು ಬರಿಬೇಕಂತ ಇದೆಯಾ? ಆಯ್ತು ಸರ್. ನಾನು ಬಹಳಷ್ಟು ಮೆಚ್ಚಿಕೊಂಡಂತ ಒಂದು ಸಾಹಿತ್ಯ ಪ್ರಕಾರ ಅಂದ್ರೆ ಲಲಿತ ಪ್ರಬಂಧಗಳು, ಹಾಸ್ಯ, ವ್ಯಂಗ್ಯ, ವಿಡಂಬನೆ ಅದು ಬಹಳಷ್ಟು ಕಡಿಮೆ ಆಗಿದೆ ಇವಾಗ. ಅದಕ್ಕೆ ಅದನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ವ್ಯವಸ್ಥಿತವಾಗಿ ಬರಿಬೇಕನ್ನುವಂಥದ್ದು ಒಂದು ಕನಸು ನನ್ನಲ್ಲಿದೆ. ಈಗಾಗಲೇ ಒಂದು ಅಚ್ಚಿನಲ್ಲಿದೆ ನಂದು ಲಲಿತ ಪ್ರಬಂಧ, ಕಿರಿಕಿರಿಯ ಕಾರು ಅಂತ. ಇನ್ನೂ ಅಂಥ ಪ್ರಬಂಧಗಳನ್ನ, ಯಾಕಂದ್ರೆ ಇವತ್ತು ಬೇರೆಯವರನ್ನ ಅಳಿಸೋದು ಬಹಳ ಸುಲಭ, ನಗಿಸುವುದೇನದಲ್ರಿ ಅದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಎಲ್ಲರೂ ನಗುವಂಥದ್ದು, ನಕ್ರು ನಾವು ನಕ್ಷತ್ರ ಹಾಕೇವಿ ಅಂತ ಬೇಂದ್ರೆ ಅಜ್ಜ ಹೇಳಿದಾರಲ್ಲ, ಅದಕ್ಕೆ ನಗನಗುತ್ತಾ, ತುಸು ನಗುತ್ತಾ, ಹುಸಿ ನಗುತ್ತಾ ಈ ಜೀವನವನ್ನು ಸಾಗೋಣ. ಹ್ಞೂನ್ರಿ. ತುಂಬಾ ಸಂತೋಷ ಡಾಕ್ಟರ್ ಗುರುದೇವಿ ಹುಲ್ಲಪ್ಪನವ್ರ ಮಠ್. ನೀವು ಒಬ್ಬ ಲೇಖಕಿಯಾಗಿ, ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕಿಯಾಗಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಮ್ಮ ಮಾತುಕತೆ ಮುಗುದಿಲ್ಲ, ಮತ್ತೆ ಯಾವಾಗಾರ ಮಾತಾಡೋಣ. ನಮಸ್ಕಾರ. ಈ ಮಾತುಗಳಿಗೆ ಅವಕಾಶ ಕೊಟ್ಟಂತ ನಿಮಗೂ ಕೂಡ ನಮಸ್ಕಾರ ಸರ್. ನಮಸ್ತೆ. ಇದುವರೆಗೆ ಲೇಖಕಿ, ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕಿ ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ್ ಮಠ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇದಾಗಿತ್ತು ಇಂದಿನ ಕನ್ನಡ ಭಾರತಿ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡದ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್.